ಬೀದರ್ನಲ್ಲಿ ಶೂಟೌಟ್ ಮಾಡಿ ಎಸ್ಕೇಪ್ ಆಗಿರುವ ದರೋಡೆಕೋರರಿಗೆ ಸುಳಿವೇ ಇಲ್ಲ. ನಿರ್ಲಕ್ಷ್ಯ ವಹಿಸಿದಂತಹ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಎಫ್ಐಆರ್. ಮಂಗಳೂರಿನಲ್ಲೂ ಸಹಕಾರಿ ಬ್ಯಾಂಕ್ನ ದರೋಡೆ. ಇದೆಲ್ಲವನ್ನ ನೋಡೋಣ ದರೋಡೆ ಢವಢವ ನ್ಯೂಸ್ ಟಾಪ್ 9 ನಲ್ಲಿ. ಬೀದರ್ನ ಶಿವಾಜಿ ಚೌಕ್ನಲ್ಲಿ ಹಾಡಹಗಲೇ ಎಟಿಎಂಗೆ ಹಣ ತುಂಬಿಸುವ ಹೊತ್ತಲ್ಲಿ 83 ಲಕ್ಷ ಹಣ ದರೋಡೆಯಾಗಿತ್ತು. ಸಿಬ್ಬಂದಿಗೆ ಫೈರಿಂಗ್ ಮಾಡಿ ಇಬ್ಬರು ಕಿಡಿಗೇಡಿಗಳು ಹಣದ ಬಾಕ್ಸ್ ಸಮೇತ ಎಸ್ಕೇಪ್ ಆಗಿದ್ರು. ದರೋಡೆಯಾಗಿ 2 ದಿನಗಳೇ ಕಳೆದ್ರು, ಇನ್ನೂ ರಾಬರಿ ಗ್ಯಾಂಗ್ನವರ ಸುಳಿವೇ ಸಿಗ್ತಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ 3 ರಾಜ್ಯಗಳ ಪೊಲೀಸರು ದರೋಡೆಕೋರರ ಹಿಂದೆ ಬಿದ್ರು. ಕಿಡಿಗೇಡಿಗಳು ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಿದ್ರು. ಹಾಡಹಗಲೇ ರಾಬರಿ ಆಗಲು ಸಿಎಂಎಸ್ ಕಂಪನಿ ಮತ್ತು ಎಸ್ಬಿಐ ಬ್ಯಾಂಕ್ನ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಸಿಎಂಎಸ್ ಕಂಪನಿಯ ಮುಖ್ಯಸ್ಥ ಹಾಗೂ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟ ಕ್ರೈಮ್ ಎಡಿಜಿಪಿ ಹರಿಶೇಖರನ್ ಪರಿಶೀಲಿಸಿದ್ದಾರೆ. ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು. ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದವರಿಗೆ ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೋತೀವಿ. ಶಿವಾಜಿ ಚೌಕ್ನಲ್ಲಿ ದರೋಡೆ ಮಾಡಿದ್ದ ದರೋಡೆಕೋರರು ಅಂಬೇಡ್ಕರ್ ವೃತ್ತ, ಬ್ರಿಮ್ಸ್ ಆಸ್ಪತ್ರೆ ರಸ್ತೆ, ಜಿಲ್ಲಾ ಕ್ರೀಡಾಂಗಣ ರೋಡ್ ಮೂಲಕ ಬೀದರ್ ಕೋಟೆ ತಲುಪಿದ್ದಾರೆ. ಬಳಿಕ ಬೆನಕನಹಳ್ಳಿಗೆ ಎಂಟ್ರಿ ಆಗಿ ಅಲ್ಲಿ ತೆಲಂಗಾಣದ ರಸ್ತೆ ಹಿಡಿದಿದ್ದಾರೆ. ಮಲ್ಕಾಪುರ, ಸುಲ್ತಾನಪುರ ಮಾರ್ಗವಾಗಿ ತೆಲಂಗಾಣ ಹೋಗಿರೋ ಬಗ್ಗೆ ಸಿಸಿಟಿವಿ ದೃಶ್ಯ ಸಿಕ್ಕಿದೆ. ರಾಬರಿ ಗ್ಯಾಂಗ್ನ ಗುಂಡೇಟಿಗೆ ಗಿರಿ ವೆಂಕಟೇಶ್ ಅನ್ನೋ ಸಿಬ್ಬಂದಿ ಬಲಿಯಾಗಿದ್ದ. ಹೀಗಾಗಿ ಘಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಹೀಂ ಖಾನ್ ಭೇಟಿ ನೀಡಿದ್ರು. ಮೃತನ ಪೋಷಕರಿಗೆ ಸಾಂತ್ವನ ಹೇಳಿದ ಖಂಡ್ರೆ 18,25,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮಂಗಳೂರಿನಲ್ಲೂ ಮಠಮಠ ಮಧ್ಯಾಹ್ನವೇ ದರೋಡೆ ನಡೆದಿದ್ದು ಬೆಚ್ಚಿ ಬೀಳಿಸಿದೆ. ಉಳ್ಳಾಲದಲ್ಲಿರೋ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆ ನಿನ್ನೆ ಮಧ್ಯಾಹ್ನ 1:10 ಸುಮಾರಿಗೆ ಎಂಟ್ರಿ ಕೊಟ್ಟ 5 ಮುಸುಕುಧಾರಿಗಳು ಬಂದೂಕು ಮತ್ತು ತಲ್ವಾರ್ ತೋರಿಸಿ ಸಿಬ್ಬಂದಿಯನ್ನ ಬೆದರಿಸಿದ್ರು. ಹಣ ಅಡವಿಟ್ಟಿದ್ದ ಚಿನ್ನಾಭರಣ ಸೇರಿದಂತೆ 10 ರಿಂದ 12 ಕೋಟಿ ಮೌಲ್ಯದ ಮಾಲು ಸಮೇತ 1:16ಕ್ಕೆ ಅಂದ್ರೆ ಜಸ್ಟ್ 6 ನಿಮಿಷದಲ್ಲೇ ದರೋಡೆ ಮುಗಿಸಿ ಎಸ್ಕೇಪ್ ಆಗಿದ್ರು. ದರೋಡೆಕೋರರು ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರೋದು ಗೊತ್ತಾಗಿದೆ. ಕಾರ್ ಮೇಲೆ KA04 MQ9923 ಎಂಬ ನಂಬರ್ ಇತ್ತು. ಆ ನಂಬರ್ ಪರಿಶೀಲಿಸಿದಾಗ ಅದು ಫೇಕ್ ಅಂತ ಗೊತ್ತಾಗಿದೆ. ಫೇಕ್ ನಂಬರ್ ಆಗಿರೋದ್ರಿಂದ ಟೋಲ್ನಲ್ಲಿ ಫಾಸ್ಟ್ ಟ್ಯಾಗ್ ವರ್ಕ್ ಆಗಿಲ್ಲ. ಹೀಗಾಗಿ 150 ರೂಪಾಯಿ ಹಣ ಕೊಟ್ಟು ಟೋಲ್ ದಾಟಿದ್ದಾರೆ. ವಿಷಯ ಅಂದ್ರೆ ಬ್ಯಾಂಕ್ನಲ್ಲಿ ಸಿಸಿಟಿವಿ ಇತ್ತಾದ್ರೂ ಅದು ರಿಪೇರಿಗೆ ಬಂದಿತ್ತು. ರಿಪೇರಿ ಮಾಡೋನು ಕೂಡ ಇವತ್ತೇ ಬಂದಿದ್ದ. ಆತನ ಉಂಗುರವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಇದ್ದ ಸಿಎಂ ಎಂಎಲ್ಸಿ ಐವಾನ್ ಡಿಸೋಜಾ ಮನೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು. ನೀವೆಲ್ಲ ಇದ್ದು ಯಾಕೆ ಹೀಗಾಯ್ತು ಅಂತ ಅಧಿಕಾರಿಗಳಿಗೆ ಪ್ರಶ್ನಿಸಿದ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಧಾನಸಭೆ ಸ್ಪೀಕರ್ ಕೂಡ ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪೊಲೀಸ್ ಇಲಾಖೆ ಸಂತೋಷ, ಪೊಲೀಸ್ ಇಲಾಖೆ ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ನಾವು ಸೂಚಿಸ್ತೇವೆ.